ಗೈಸ್ ಇಲ್ಲಿ ನೋಡಿ, ನೀವು ನೋಡ್ತಿದ್ದೀರಲ್ಲ, ಇವರು ನಿಜವಾದ ಮನುಷ್ಯರು. ಸೊ ಇವ್ರು ಈ ತರ ದೇವ್ರ ತರ ವೇಷ ಹಾಕೊಂಡು ಕೂತಿದ್ದಾರೆ. ಗೈಸ್ ನೋಡಿ, ದೇವ್ರ ಮಾತ್ರ ಫುಲ್ ಸಕ್ಕದಾಗಿದೆ, ಸಕ್ಕದ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ. ಶಿವರಾತ್ರಿ, ಮಹಾಶಿವರಾತ್ರಿ. ಆದ್ರೆ ಮಹಾಶಿವರಾತ್ರಿ ಆಕ್ಚುಲ್ ಮೀನಿಂಗ್ ಏನು? ಗೈಸ್ ನೋಡಿ, ದೇವಸ್ಥಾನದ ಸೆಟ್ ಮಾತ್ರ ಕ್ರೇಜಿ ಆಗಿದೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಸೊ ಈಗ ನಾನು ರೆಡಿಯಾಗಿ ನಮ್ಮ ಮನೆ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದು ಬಂದು ಸೆಟ್ ಹಾಕ್ತಾರೆ, ಪ್ರತಿ ಮಹಾಶಿವರಾತ್ರಿಗೆಲ್ಲ ಸೆಟ್ ಹಾಕ್ತಾರೆ ಶಿವಂದು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಹೇಗಿರುತ್ತೆ ಹೆಂಗಿರುತ್ತೆ ಎಲ್ಲ ತೋರಿಸ್ಕೊಡ್ತೀನಿ. ಸೊ ನಾನು ಮತ್ತೆ ಇವ್ ನನ್ನ ಫ್ರೆಂಡ್ ಹೋಗ್ತಾ ಇರೋದು. ಮುಖ ತೋರ್ಸೋ, ಕಣೆ ತೋರಿಸ್ತಿಲ್ಲ, ಕಾಣಿಸೋದು ಇಲ್ಲ ಬಿಡು, ಲೈಟ್ ಐತಿ ಗೈಸ್. ಸೊ ಇವಾಗ ಹೋಗ್ತಾ ಇದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ಲೆಫ್ಟ್ ತಗೋ ಇಲ್ಲೇ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ನಿನ್ನೆ ತುಂಬಾ ರಶ್ ಇದ್ರು ಅಂತ ವಾಪಸ್ ಹೋಗಿದೆ. ಸೊ ಇವತ್ತು ನೋಡೋಣ, ಇವತ್ತು ತುಂಬಾ ರಶ್ ಇದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಮುಂದೆ ಹೋಗ್ಬಿಟ್ಟು ಈಗ ನೋಡ್ಕೊಂಡು ಒಂದ್ಸಲ ಹೋಗೋಣ. ಸೊ ಬನ್ನಿ, ಈಗ ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಈಗ ಮುಂದೆ 1 ಗಂಟೆ ನೆಟ್ಕೊಂಡು ಹೋಗ್ತೀವಿ. ಬಾ ಬೇಗ. ಜಾಸ್ತಿ ಪಾರ್ಕಿಂಗ್ ಸ್ಲಾಟ್ ಅಲ್ಲಿ ಗಾಡಿಗಳಿದೆ, ಬಟ್ ಜನ ಇರ್ತಾರೆ. ನೋಡೋಣ ಬನ್ನಿ ಎಷ್ಟು ಜನ ಇರ್ತಾರೆ. ಜಾಸ್ತಿ ಜನ ಇದ್ರೆ ಈಗ ವಾಪಸ್ ಹೋಗೋದ ಅಥವಾ ನೋಡೋಣ. ಗೈಸ್ ಪಬ್ಲಿಕ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಪಬ್ಲಿಕ್ ಅಲ್ಲಿ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದು. ಸೊ ಏನೇನಾದ್ರೂ ಮಿಸ್ ಆಗಿ ಏನೇನಾದ್ರೂ ಮಾತಾಡಿರ್ತೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸುಮ್ ಬಂದ್ವಿ. ಇಲ್ಲೇ ಬಿಡು. ಸೊ ಇವಾಗ ಬಂದಿದ್ದೀವಿ, ಕೆಲಸ ನೋಡೋಣ. ಇದೆಲ್ಲ ಆರ್ಟಿಫಿಷಿಯಲ್ ಗೈಸ್, ಎಲ್ಲ ಫುಲ್ ಆರ್ಟಿಫಿಷಿಯಲ್. ನೆನ್ನೆ ತುಂಬಾ ರಶ್ ಇದ್ರು. ಸೊ ಇವತ್ತು ಪರವಾಗಿಲ್ಲ, ಫುಲ್ ಕಮ್ಮಿ ಇದ್ದಾರೆ. ತುಂಬಾ ಇದ್ರು ಕಣ. ಎಷ್ಟು ಗೊತ್ತಾ, ಅಲ್ಲಿ ನಾವೀಗ ಬಂದ್ವಲ್ಲ ರೋಡು, ಅಲ್ಲಿಂದನೇ ಫುಲ್ ಇದು ಜನ ಇದ್ರು. ನಾವೀಗ ಸೆಲೆಬ್ರೇಷನ್ ಯಾವ್ದಕ್ ಮಾಡ್ತಾ ಇದೀವಿ, ದಟ್ ಈಸ್ ಶಿವರಾತ್ರಿ, ಮಹಾಶಿವರಾತ್ರಿ. ಆದ್ರೆ ಮಹಾಶಿವರಾತ್ರಿ ಆಕ್ಚುಲ್ ಮೀನಿಂಗ್ ಏನು ಜನಗಷ್ಟು ಗೊತ್ತಿಲ್ಲ. ಎಲ್ರು ಮಾಡ್ತಾ ಇದ್ದಾರೆ ಪೂಜೆ, ಸೊ ನಾವು ಮಾಡ್ತಾ ಇದೀವಿ. ಬಟ್ ಹೂ ಇಸ್ ಗಾಡ್, ಅವ್ರ ಹೆಸರು ಏನು, ನಾಮ, ರೂಪ, ದೇಶ, ಸಮಯ ಅದೆಲ್ಲ ಗೊತ್ತಿಲ್ವಲ್ಲ ನಮಗೆ. ಸೊ ನಾವು ಜಸ್ಟ್ ಎಲ್ರು ಪೂಜೆ ಮಾಡ್ತಾ ಇದ್ದೀವಿ, ನಾವು ಪೂಜೆ ಮಾಡ್ತಾ ಇದೀವಿ. ಬಟ್ ಅಕಾರ್ಡಿಂಗ್ ಟು ಗೀತದಲ್ಲೂ ಬಂದಿದೆ, ಎಲ್ಲ ಬುಕ್ಸ್ ಅಲ್ಲಿ ಬಂದಿದೆ. ಪರಮಾತ್ಮ ಏನ್ ಹೇಳ್ತಾರೆ, ಒನ್ ಡೇ ಎಲ್ರು ಕಲಿಯುಗ ಅಂತಿಮ ಸಮಯದಲ್ಲಿ ನನಗೆ ಕೂಗ್ತಾರೆ ಆತ್ಮ, ಅವಾಗ ನಾನು ಬರ್ತೀನಿ ಧರೆ ಮೇಲೆ. ಈ ಕಲಿಯುಗನ ನಾನು ಚೇಂಜ್ ಮಾಡಿ ಹೊಸ ಪ್ರಪಂಚ, ಸತ್ಯುಗ, ಈಗ ನೀವು ನೋಡ್ಕೊಂಡು ಬಂದಿದ್ರಲ್ವಾ ಸತ್ಯುಗ, ಆ ಕಡೆ ಆ ಸತ್ಯುಗನ ಅವರು ಸ್ಥಾಪನೆ ಮಾಡಕ್ಕೆ ಪರಮಾತ್ಮ ಒಬ್ಬರೇ ಕೈಲಿ ಆಗುತ್ತೆ. ಏನೇನ್ರು ಇನ್ಫಾರ್ಮೇಶನ್ ಹಾಕಿದ್ದಾರೆ, ಅದು ಆತ್ಮದ್ದು, ಅದು ಇದು ಮೆಡಿಟೇಷನ್ ಮಾಡಿದ್ರೆ ಏನಾಗುತ್ತೆ ಅಲ್ಲ. ಸೊ ಅವರು ಇನ್ಫಾರ್ಮೇಶನ್ ಹೇಳ್ತಿದ್ದಾರೆ, ಬಟ್ ನಾವು ಎಲ್ಲ ಸ್ಕಿಪ್ ಮಾಡ್ಕೊಂಡ್ ಬರ್ತಾ ಇದೀವಿ. ಗೈಸ್ ಈ QR ನ ಸ್ಕ್ಯಾನ್ ಮಾಡಿ ಲೈಫಲ್ಲಿ ಎಷ್ಟು ಹ್ಯಾಪಿ ಆಗಿದ್ದೀರಾ ಅಂತ ಗೊತ್ತಾಗುತ್ತಂತೆ. ಗೈಸ್ ನೋಡಿ, ಇಲ್ಲಿ ಏನೋ ಸ್ನೇಕ್ ಅಂಡ್ ಲ್ಯಾಡರ್ ಗೇಮ್ ಕೂಡ ಇದೆ. ಒಬ್ರು ಆಡ್ತಿದ್ದಾರೆ. ಈ ಕಡೆ ಟಿಕೆಟ್ ಪ್ರೈಸ್ ಏನೋ ಇದೆ. ಗೈಸ್ ನೋಡಿ, ಇದು ಮಾತ್ರ ಫುಲ್ ಕ್ರೇಜಿ ಆಗಿದೆ. ಫುಲ್ ಮೆಡಿಟೇಷನ್ ಬಗ್ಗೆ ಫುಲ್ ಡಿಜಿಟಲ್ ಆಗಿ ಲ್ಯಾಪ್ಟಾಪ್ ಅಲ್ಲಿ ತಿಳ್ಕೊತಾ ಇದ್ದಾರೆ. ಏನೋ ಕಾರ್ಡ್ ಕೂಡ ಕೊಟ್ಟಿದ್ದಾರೆ, ಏನು ಅನ್ನೋದೇ ಗೊತ್ತಿಲ್ಲ. ಗೈಸ್ ನೋಡಿ, ನೀವೇನ್ ನೋಡ್ತಿದ್ದೀರಾ, ಇವರೆಲ್ಲ ಫುಲ್ ರಿಯಲ್ ಹ್ಯೂಮನ್ ಬೀಯಿಂಗ್ಸ್. ಸೊ ಇವರು ಈ ತರ
ಫುಲ್ ದೇವ್ರ ತರ ರೆಡಿಯಾಗಿ ಸ್ಟ್ಯಾಚು ಆಗಿ ಕೂತಿದ್ದಾರೆ. ಅದು ಎಷ್ಟೋದಿಂದ ಕೂತಿದಾರೋ ಗೊತ್ತಿಲ್ಲ. ಚಿಕ್ಕ ಮಕ್ಳು ಕೂಡ ಇದ್ದಾರೆ. ಸೊ ಫುಲ್ ಕ್ರೇಜಿ ಕಾನ್ಸೆಪ್ಟ್ ಅಲ್ಲ ಇದೊಂದು. ಫುಲ್ ಅವಾಗ್ಲಿಂದಾನು ಕೂತಿದ್ದಾರೆ ಹೀಗೇನೆ. ಗೈಸ್ ಇಲ್ಲಿ ನೋಡಿ, ಈಶ್ವರ ದೇವ್ರದ್ದು ಪ್ರತಿರೂಪಗಳು ಅಂದ್ರೆ ಅದಕ್ಕೆ ಇರೋ ಎಷ್ಟು ಇದು ಏನು ಅಂತಾರಲ್ಲ, ಶಿವನ ಅವತಾರಗಳು ಗೈಸ್ ಇದೆಲ್ಲ ಫುಲ್ಲು ಜಾಸ್ತಿ ಲಿಂಗಗಳಿದೆ. ಸೊ ನೋಡಿ ಗೈಸ್ ಆ ಅವತಾರದ್ದು ನೇಮ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ರೈಟ್ ಸೈಡ್ ಅಲ್ಲಿ. ಸೊ ಸಕ್ಕದಾಗಿದೆ. ಫುಲ್ಲು ಜಾಸ್ತಿ ಲಿಂಗಗಳಿದೆ ಅನ್ಸುತ್ತೆ ನನ್ನ ಪ್ರಕಾರ. ಈ ಕಡೆ ಸುತ್ತ ಇದೆ. ಗೈಸ್ ಅದೇ ಲಾಸ್ಟ್ ಅಂತ ಅನ್ಕೊಂಡೆ, ನೋಡಿದ್ರೆ ಈ ಕಡೆನೂ ಫುಲ್ ಇದೆ. ಎಷ್ಟಿದೆ ಇನ್ನೂ ಗೊತ್ತಿಲ್ಲ, ಬನ್ನಿ ನೋಡೋಣ. ಗೈಸ್ ಇದೇ ಲಾಸ್ಟ್. ಸೊ ನೀವೆಷ್ಟು ಲಿಂಗಗಳನ್ನ ನೋಡಿದ್ರಿ ಅಂತ ಕಾಮೆಂಟ್ ಅಲ್ಲಿ ಹೇಳಿ. ಹಿಂಗೆ 12 ನಾವೇನು ಗಮನಿಸಬೇಕಿದೆ, ಆ ಹೊರಗೊಳ್ಳುವಿಕೆಯ ಸಂಸ್ಕೃತಿಯಲ್ಲಿ ಇದ್ದಂತ ಆ ಕಾಲಘಟ್ಟದಲ್ಲಿ ಒಂದು 3-4 ವರ್ಷ ಅತ್ತೆ ಮತ್ತು ಸೊಸೆಯರಿಬ್ಬರ ಹಣಬಳಕೆ ಗೈಸ್ ನೋಡಿ ದೇವ್ರ ಮಾತ್ರ ಸಕ್ಕದಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ. ಸಕ್ಕದಾಗಿದೆ. ಇಲ್ಲಿಂದನೇ ಒಂದು ಟೈಮ್ ಇಟ್ಕೊಂಡ್ಬಿಡಿ ಗೈಸ್. ಫುಲ್ ದೇವ್ರ ಮಾತ್ರ ಸಕ್ಕದ ಇಷ್ಟ ಆಯ್ತು. ಚೆನ್ನಾಗಿದೆ ದೇವರು. ಇಲ್ಲಿ ಮೊಬೈಲ್ ಬಳಸುತ್ತಾರೆ. ಬಹುಶಃ ನಾವು ಚಿಕ್ಕವರಿದ್ದಾಗ ಎದ್ದ ತಕ್ಷಣ ಬೆಳಿಗ್ಗೆ ಅಮ್ಮ ನೋಡಿಕೊಂಡು ಈಗ ಅಮ್ಮ ಎಲ್ಲಿದೆಯಾ, ಗುಡ್ ಮಾರ್ನಿಂಗ್ ಅಂತ ಹೇಳಲಿಕ್ಕೆ. ವಯಸ್ಸಲ್ಲಿ ನೋಡಿ ಲಿಂಗ ಇದೆ. ಸೊ ಅದು ಕೆಳಗಡೆಯಿಂದ ಮೇಲ್ಗಡೆಗೆ ಎದ್ದು ಅದು ತಿರುಗಿ ಆ ತರ ಅಭಿಷೇಕ ಆಗ್ತಾ ಇರುತ್ತೆ. ಬನ್ನಿ ತೋರಿಸ್ತೀನಿ. ಸೊ ಇವಾಗ ನೋಡಿ ಅದು ಆಟೋಮೆಟಿಕ್ ಆಗಿ ಎದೊಳ್ಳಿ ಅದು ಫುಲ್ ತಿರುಗ್ತಾ ಇರುತ್ತೆ. ಹಾಗೆ ಅಭಿಷೇಕ ಆಗ್ತಾ ಇರುತ್ತೆ. ಇವರೇ ಉದ್ಭವ ಹಾಕೋರೆ ಅದು ನಮ್ಮ ಅವೇರ್ನೆಸ್. ಹಿಂಗೆ ತಾನೇ ಎಕ್ಸಿಟ್ ವಿವೇಕ ನಮ್ಮಲ್ಲಿ ಬೇಡ ಬಾ ಅವ್ರೆ. ಕೊಟ್ಬಿಡ್ತೀವಿ. ಓದೋ ಟೈಮಲ್ಲಿ ಕೂತ್ಕೊಳ್ಳೋದು, ಸುಮ್ಮನೆ ಮೊಬೈಲ್ ಮಾಡ್ತಾ ಇರುತ್ತೆ. ಗೈಸ್ ಆ ಕಡೆ ಫುಲ್ ಪ್ರಸಾದ ಕೊಡ್ತಿದ್ದಾರೆ, ಬಟ್ ಜಾಸ್ತಿ ಜನ ಇದಾರೆ. ಸೊ ಅದಕ್ಕೆ ಈಗ ನಾರ್ಮಲ್ ಮೇನ್ ಎಕ್ಸಿಟ್ ಇಂದಾನೆ ಹೊಟ್ಟೋಗಿ ಫಸ್ಟ್ ಮನೆಗೆ ಹೊಟ್ಟೋಗ್ತೀವಿ. ಜೀಪೋನ. ಸೊ ಗೈಸ್ ಇವಾಗ ಫೈನಲಿ ಹೋಗ್ತಾ ಇದೀವಿ ಮನೆಗೆ. ಸೊ ಫೈನಲಿ ಈಗ ಮನೆಗೆ ಬಂದ್ವಿ. ಸೊ ನೀವೀಗ ನೋಡಿದ್ದು ದೇವಸ್ಥಾನ ಬಂದು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದ ಹತ್ರ ಇರೋದು ಮೈಸೂರಲ್ಲಿ. ಸೊ ಯಾರ್ಯಾರು ಇನ್ನೂ ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡಿ. ದೇವಸ್ಥಾನ ಚೆನ್ನಾಗಿದೆ. ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.